ಕೇಳಿಲ್ವಾ ಸಂಚಿತ್ ಅವ್ರನ್ನ ಐ ನೀಡ್ ಟು ಸ್ಪೀಕ್ ಒಂದಿನ ಒಂದ್ಸಲಿ ಸೆಟ್ಟಿಗೆ ಬಂದ್ರೆ ಹೇಳಿ ಏನು ಮಾಡಿಲ್ವಾ ನಾನಾಗಿದ್ರೆ ಇಷ್ಟೊತ್ತಿಗೆ ತಲೆ ತಿಂದು ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ಅವ್ರಿಗೆ ಗೊತ್ತು ಅವ್ರು ಹಂಗೆ ಕೇಳಿದ್ರು ನಾನು ರೇಗಾಗ್ಬಿಡ್ತೀನಿ ಸುಮ್ಮನೆ ನೀವು ಜಸ್ಟ್ ಬಿ ಲೈಕ್ ಸುಮ್ಮನೆ ಜಸ್ಟ್ ಪುಲ್ಲರ್ ಲೈಕ್ ಇನ್ನೊಂದು ಕಾರಣ ಸಿಕ್ತು ಅಂತ ಥಿಂಗ್ ಇಸ್ ನನ್ಗೆ ಗೊತ್ತಿಲ್ಲ ಅವ್ರು ಇವಾಗ ಮುಂದೆ ಬಂದರೆ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ ಸೊ ಐ ಥಿಂಕ್ ಐಲ್ ಬಿ ಜಸ್ಟ್ ಲೈಕ್ ಬ್ಲ್ಯಾಂಕ್ ಆ್ಯಂಡ್ ಸ್ಟೇರಿಂಗ್ ಸೊ ಇನ್ಸ್ಟೆಡ್ ಆಫ್ ಮೀ ಲುಕಿಂಗ್ ಲೈಕ್ ಅ ಫೂಲ್ ಇಟ್ಸ್ ಓಕೆ ಯಾವಾಗ ಮಾತಾಡೋ ಏನು ಸ್ಟ್ರಾಂಗ್ ಸಬ್ಸ್ಟೆನ್ಸ್ ಇರುವಾಗ ಮೀಟ್ ಮಾಡಿದರೆ ಬೆಟರ್ ಅಂತ. ಸೂಪರ್ ಸರ್. ಬಿಗ್ ಬಾಸ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಇರ್ತಾರೆ, ಸೊ ನಿಮ್ಮ ವಿಷಯದಲ್ಲೂ ಸ್ಟ್ರಿಕ್ಟ್ ಇರ್ತಾರಾ, ಬೈತಿರ್ತಾರ ಸರ್? ಬೈಗಳ ಓಕೆನಾ? ಇಲ್ಲ ಅಂದ್ರೆ ನನಗೆ ಯಾವತ್ತೂ ಬೈದಿಲ್ಲ ಅವರು. ಬೈದಿಲ್ವಾ? ಬೈದಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಉಗಿಸ್ಕೊಂಡಿದ್ದೀನಿ, ಅಂದರೆ ಸಿಕ್ಕಾಬಡೆ ಉಗಿಸ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ಕಳಿಸ್ಬಿಡೋದು ಆ ರೇಂಜಿಗೆಲ್ಲ ಹೋಗಿತ್ತು. ಸಾಕು ನನ್ನ ಸೆಟ್ಟಲ್ಲೂ ಇರಬೇಡ ಅಂದರೆ ಆ ರೇಂಜಿಗಿತ್ತು. ಬಟ್ ದಟ್ ವಾಸ್ ದ ಫಸ್ಟ್ ಡೇ ಆಫ್ ಮಾಣಿಕ್ಯ. ಇಮ್ಯಾಜಿನ್ ನನ್ನ ಫಸ್ಟ್ ಡೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ರೇಗಾಡ್ಬಿಟ್ರು. ಸಾಕು ನನ್ನ ಟೀಮಲ್ಲಿ ಇರೋದು ಬೇಡ, ಹೋಗಿ ಮನೆಗೆ ವಾಪಸ್. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಮಿಸ್ಟೇಕ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಯಾವತ್ತೂ ಬೈದಿರೋದಾಗಿರಲಿ ಆ ಥರದ್ದು ಏನಿಲ್ಲ. ಬಟ್ ಕೆಲವು ಸತಿ ಎನಿ ಪರ್ಸ್ನಲ್ ಆ ಥರದ್ದು ಏನಾದರೂ ಸಿಚುವೇಶನ್ ಇದ್ದರೆ ನಾನು ಯಾವತ್ತೂ ಹೋಗಿ ಕೇಳಿದ್ದೀನಿ ನೀಟಾಗಿ. ವಿ ಟಾಕ್ ಇಟ್ ಔಟ್. ಸೊ ಯಾವತ್ತೂ ಆ ರೇಂಜಿಗೆ ಬಿಗ್ ಬಾಸ್ ಅಲ್ಲ ಆ ರೇಂಜಿಗೆಲ್ಲ ನನಗಾಗಿಲ್ಲ ಇನ್ನು, ಥ್ಯಾಂಕ್ಫುಲಿ. ಓಕೆ, ನಾವು ಅನ್ಕೊಂಡ್ವಿ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾರಲ್ಲ, ಸೊ ಮನೆಯಲ್ಲೂ ಮಕ್ಕಳು. ಅವನು ಹಿ ಈಸ್ ಲೈಕ್ ಒಂಥರ ಫ್ರೆಂಡ್ ಥರ ಅವರು. ಲೈಕ್ ಬಿಕಾಸ್ ಆ ಸಿಚುವೇಶನ್ ಅವ್ರು ಹಂಗೆ ಇರಬೇಕು ಬಿಗ್ ಬಾಸಲ್ಲಿ. ಬಿಟ್ಟರೆ ಮನೆಗೆ ಬಂದರೆ ಹಿ ಈಸ್ ಲೈಕ್ ಅ ಕಿಡ್ ಆ್ಯಕ್ಚುಲಿ. ಅಂದರೆ ಅವ್ರು ಅಡುಗೆ ಮಾಡ್ಕೊತಾರೆ ಆ್ಯಂಡ್ ಹೀಸ್ ಸೊ ಲೈಕ್ ಹಿ ಲೈಕ್ಸ್ ಆಲ್ ದೀಸ್ ನಿಕ್ ನ್ಯಾಕ್, ಅಂದರೆ ಟೆಕ್ನಾಲಜಿದು ಅದು ಇದೆಲ್ಲ ತುಂಬ ಇಷ್ಟ ಅವರಿಗೆ. ಸೊ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಅವರು. ಸೊ ವಿ ಜಸ್ಟ್ ಸಿಟ್ ಅರೌಂಡ್ ನೋಡ್ತೀನಿ, ಇದು ತೊಗೊಂಡು ಬಂದೆ ಅದು ತೊಗೊಂಡು ಬಂದೆ, ಈ ಥರ ಕ್ಯಾಮ್ರಾ ಸಿಕ್ತು ನನಗೆ. ಸೊ ಆ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ. ಸೊ ಮುಂಚೆನೂ ಬೋರ್ ಆದಾಗೆಲ್ಲ ನಾವು ಮನೇಲಿ ಆಕ್ಚುಲಿ ಕೂತ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ಓಕೆ, ನೈಸ್ ನೈಸ್. ಸೊ ಅಡುಗೆ ಅಂತ ನೀವೇ ಹೇಳಿದ ತಕ್ಷಣ ಕಿಚ್ಚ ಸುದೀಪ್ ಸರ್ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ, ತಿಂದವರು ಕೂಡ ಗುಣಗಾನ ಮಾಡಿದ್ದಾರೆ. ಸೊ ತಮಗೆ ಯಾವ್ದು ಫೇವ್ರೆಟು? ಆ್ಯಂಡ್ ನೀವು ಅವ್ರ ಜೊತೆ ಕಿಚನ್ ವಿಸಿಟ್? ನಮ್ಮ ಹತ್ರ ಬಿಡಲ್ಲ, ಕಿಚನ್ ಹತ್ರ ಎಲ್ಲ ಬಿಡೋದೇ ಇಲ್ಲ ಅವರು. ಕೆಡ್ಸ್ಬಿಡ್ತಾನೆ, ಬೇಡ ಚೆನ್ನಾಗಿ ಮಾಡ್ಬಿಡ್ತಾನೆ. ಇಲ್ಲ, ಅದು ಡೌಟ್ ನನಗೆ ಇದ್ದಾಗ ಅಷ್ಟೆಲ್ಲ ಅಡುಗೆ ಬರಲ್ಲ. ಬಟ್ ಇಷ್ಟು ಕೂಡ ಅಂದರೆ ಅವರಿಗೆ ಐ ಥಿಂಕ್ ಮೋಸ್ಟ್ಲಿ ಅದು ಒಂಥರ ಸ್ಟ್ರೆಸ್ ಬಸ್ಟರ್ ಅವರಿಗೆ. ಅಷ್ಟು ಕೆಲಸ ಮಾಡಿಕೊಂಡು ಅಷ್ಟು ಜನ ಅಕ್ಕಪಕ್ಕ ಸುತ್ತಲೂ ಇದ್ಕೊಂಡು ವೆನ್ ಹಿ ಕಮ್ಸ್ ದೇರ್ ಅಲ್ವಾ, ಇಟ್ಸ್ ಒಂಥರ ಥೆರಪ್ಯೂಟಿಕ್ ಅವರಿಗೆ. ಸೊ ತುಂಬ ಎಂಜಾಯ್ ಮಾಡ್ತಾರೆ ಅದೆಲ್ಲ. ಸೊ ಮನೆ ಕರೆದ್ರೂ ಅಟ್ಲೀಸ್ಟ್ ಒಂದು 10 ಜನ ಬರ್ತಾರೆ ಮಿನಿಮಮ್, ಅಂದರೂ ಒಂದು 10 ಜನ ಇದ್ದೇ ಇರ್ತಾರೆ ಮನೇಲಿ. ಅವ್ರು 10 ಜನಕ್ಕೂ ಒಂಥರ ಅದು ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಪಕೋಡ ಅದು ಇದು ಏನಾದರೂ ಮಾಡಿಕೊಡ್ತಾನೆ ಇರ್ತಾರೆ ಅವರು. ಸೊ ಅವ್ರಿಗೆ ಹೋಸ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಅವ್ರಿಗೆ ಅದೊಂಥರ ದೊಡ್ಡ ಗುಣ ಅವ್ರದ್ದು. ಸೊ ಹಿ ಲವ್ಸ್ ಡೂಯಿಂಗ್ ದ್ಯಾಟ್. ಯಾವ್ದು ನಿಮ್ಮ ಫೇವ್ರೆಟ್ ಕಿಚ್ಚರ್ ಸರ್ ಮಾಡುವಂಥ ಅಡುಗೆ? ಬಿರಿಯಾನಿ. ಸಖತ್ತಾಗಿ ಮಾಡ್ತಾರೆ. ಸೂಪರಾಗಿ ಮಾಡ್ಕೊಡ್ತಾರೆ. ಅದು ಹೇಳಿದ್ರೆ ಸಾಕು, ಎಲ್ಲರೂ ಅದೇ ಇನ್ವಿಟೇಷನ್. ಅವ್ರು ಸುಮ್ಮನೆ ಒಂದು ಮೆಸೇಜ್ ಕಳಿಸ್ತಾರೆ ಅಷ್ಟೇ, ಬಿರಿಯಾನಿ ಟುಡೇ ಬಿರಿಯಾನಿ ಅಂತ. ನಾವೆಲ್ಲ ಹೋಗೋದು ಆ ಟೈಮಿಗೆ. ಸೊ ದಟ್ಸ್ ಹೌ ಅವರ್ ರಿಲೇಶನ್ಶಿಪ್ ಇಸ್. ನೈಸ್. ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ. ಸೊ ನಿಮ್ಮ ಕಡೆ ಸಂಕ್ರಾಂತಿ ಹಬ್ಬ ಹೇಗೆ, ಮನೇಲಿ ಹೇಗೆ ಮಾಡ್ತೀರಿ ಹಬ್ಬನ? ಏನಿಲ್ಲ, ಅದೇ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತೀವಿ, ಆಮೇಲೆ 5 ಬಗೆ ಇಲ್ಲ 7 ಬಗೆ ಅಡುಗೆ ಎಲ್ಲ ಅಮ್ಮ ಮಾಡ್ತಾರೆ. ಎಲ್ಲೆಲ್ಲಿ ಇರ್ತಾರೆ ಅಂತೀರವಾ? ಅಡುಗೆ ಮನೆಗೆ ಹೋಗ್ತೀರಾ? ಇವಾಗ ಇಲ್ಲಿ ಬೆಂಗಳೂರು ಬಂದಮೇಲೆ, ಅಲ್ಲಿ ಮುಂಬೈಲಿ ಇಲ್ಲ ಹೋಗ್ತಿರ್ಲಿಲ್ಲ. ಸೊ ಬಾಂಬೆನಲ್ಲಿ ಬೇರೆ ಹೆಸರಲ್ಲಿ ಮಾಡ್ತಾರೆ ಅಲ್ವಾ ಈ ಹಬ್ಬನ? ಮಕರ ಸಂಕ್ರಾಂತಿ ಮಾಡ್ತಾರೆ. ಓಕೆ, ನೈಸ್. ಕಪ್ ತಿನ್ನೋದು, ಕಟ್ ಮಾಡ್ಕೊಡ್ಬೇಕು ಆ ಥರ. ಅದು ತಿಳ್ ಲಡ್ಡು, ಎಳ್ಳು ಬೆಲ್ಲ. ಹಾಂ, ತುಂಬ ಇಷ್ಟನಾ? ಯಾ ನಂಗೆ ಇಷ್ಟ. ಸೊ ತಮ್ಮ ಮನೇಲಿ ಹಬ್ಬ ಹರಿದಿನ ಅಂದರೆ ಹೇಗಿರುತ್ತೆ? ಹಬ್ಬಗಂತ ಬಂದಾಗ ನಮಗೆ ಅಷ್ಟು ನಾವು ಮುಂಚೆನೂ ಮಾಡ್ತಾ ಇರಲಿಲ್ಲ. ಬಟ್ ನಮ್ಮ ಅಜ್ಜಿ ಇದ್ದಾಗ ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ. ಸೊ ಅವರಿಗೆ ವರಮಹಾಲಕ್ಷ್ಮಿ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಜ್ಜಿಗೆ. ಆ ಒಂದು ಹಬ್ಬ ಇವತ್ತುವರೆಗೂ ಮಾಡ್ತೀವಿ ಬಿಕಾಸ್ ಆಫ್ ಬಿಕಾಸ್ ಸಮಥಿಂಗ್ ಸೋ ಪರ್ಸ್ನಲ್. ಸೊ ಅದು ಮಾಡ್ತೀವಿ. ಬಟ್ ಇಲ್ಲಾಂದರೆ ನಮಗೆ ಅಷ್ಟೇ, ಅಂದರೆ ಜೆ ಪಿ ನಗರ್ ಮನೇನ ಒಂಥರ ಹೆಡ್ ಕ್ವಾರ್ಟರ್ಸ್ ನಮಗೆ. ಸೊ ವಿ ಆರ್ ಅ ವೆರಿ ಬಿಗ್ ಫ್ಯಾಮಿಲಿ. ಸೊ ಈ ಥರ ಒಂದು ಹಬ್ಬ ಅಂತ ಏನಾದರೂ ಬಂದಾಗ ಎಲ್ಲರೂ ಒಟ್ಟಿಗೆ ಬರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಅದೇ ನಮ್ಗೆ ಹಬ್ಬ ಅಷ್ಟೇ. ಸೊ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರೋದಾಗಿರ್ಬಹುದು, ನಮ್ಮ ಕಡೆ ಎಲ್ಲ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರೋದು, ಆ ಥರದ್ದು ಏನಾದರೂ ಕಲ್ಚರ್ ಫಾಲೋ ಮಾಡಿದ್ದೀರಾ, ಮಾಡ್ತಿದ್ರಾ?
ಅಲ್ಲಿ ಅಂದರೆ ಅದೇ ಲಡ್ಡು ಎಲ್ಲರೂ ನೇಬರ್ಸ್ಗೆ ಎಲ್ಲ ಕೊಡ್ತೀವಿ. ಮತ್ತು ಅಲ್ಲಿ ಇಟ್ಸ್ ಎ ಸೇಯಿಂಗ್ ತಿಳ್ಗಳಿಗೆ ಹಾಗೆ ಗೋಡ್ ಬೋಲ ಅದೇ ತಗೊಳ್ಳಿ ಆ್ಯಂಡ್ ಒಳ್ಳೇದು ಮಾತಾಡಿ ಅಂತ. ಸೊ ಸಿಂಪಲ್ ಹಬ್ಬ. ಸೊ ನೀವು ಸಿಂಪಲ್ ಆಗಿ ಹಬ್ಬನ ಮುಗಿಸ್ತೀರಿ. ಸಿಂಪಲ್, ವೆರಿ ನೈಸ್. ಓಕೆ, ಸೊ ಹಬ್ಬದಲ್ಲಿ ಈ ಹಸುಗಳನ್ನ ದನಗಳನ್ನ ಕಿಚಾಯಿಸೋದು ಆ ಥರದ್ದು ಕೂಡ ಪದ್ಧತಿ ಇದೆ. ಹಳ್ಳಿ ಅಜ್ಜಿ ಮನೆ ಆ ಥರದ್ದು ಏನಾದರೂ ಜ್ಞಾಪಕ ಮಾಡ್ಕೊಳ್ಬೋದಾ? ನಾವು ಆ್ಯಕ್ಚುಲಿ ಅದು ನೋಡೇ ಇಲ್ಲ, ಗೊತ್ತಾ? ಹೌದಾ? ಬೆಂಗಳೂರಲ್ಲೇ ಬೆಳೆದದ್ದು? ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ್ಯಕ್ಚುಲಿ ಅದೆಲ್ಲ ನೋಡೇ ಇಲ್ಲ. ಕೆಲವು ಸತಿ ಇವರೆಲ್ಲ ಮಾತಾಡ್ದಾಗ ಅಂದರೆ ಎನ್.ಆರ್.ಪುರ, ಶಿವಮೊಗ್ಗ ಆ ಟೈಮಲ್ಲೆಲ್ಲ ಅವ್ರು ಮಾತಾಡ್ತಾರೆ ನೋಡಿ, ಅಂದರೆ ಚಿಕ್ಕ ಹೋಗಿದ್ದೀರಾ ಎನ್.ಆರ್.ಪುರಕ್ಕೆ? ಸಿಕ್ಕಾಬಿಡ, ನನಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ಹೋಗ್ತೀನಿ ನಾನು ಎನ್.ಆರ್.ಪುರಕ್ಕೆ. ಹಳೇ ಮನೆ ಇದೆ ನಮ್ದು ಇನ್ನೂ ಅಲ್ಲಿ. ಸೊ ಅಟ್ಲೀಸ್ಟ್ ಐ ಮೀನ್ ನನಗೇನಂದರೆ ಓಕೆ ಎಲ್ಲಿಂದ ಬಂದಿದ್ದೀವಿ, ಏನು ಐ ನೀಡ್ ಟು ನೋ ಸಮಥಿಂಗ್ ಲೈಕ್ ದಟ್. ಸೊ ಚಾನ್ಸ್ ಸಿಕ್ಕಿದಾಗೆಲ್ಲ ಹೋಗ್ತೀನಿ. ನನಗೆ ಶಿವಮೊಗ್ಗನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ. ಸೊ ನನ್ನ ಆ ಒಂಥರ ಸಮ್ಮರ್ ವೆಕೇಷನ್ಸಿಗೆಲ್ಲ ಹೋಗ್ತಾ ಇದ್ವಿ ಅಲ್ಲಿ. ಸೊ ಇಟ್ಸ್ ಅಂದರೆ ತುಂಬ ಹತ್ತಿರವಾದ ಜಾಗ ಅವೆಲ್ಲ ಅಲ್ವಾ? ಮಲೆನಾಡು ಅಂದ ತಕ್ಷಣ ತುಂಬಾನೇ ವೆಕೇಶನ್ ಅಂದ ತಕ್ಷಣ ಅಲ್ಲಿ ಒಂದ್ ಕಡೆ ಶಿವಮೊಗ್ಗ ಗ್ಯಾರಂಟಿ ಅದು, ಗ್ಯಾರಂಟಿ. ದಟ್ ಸೂಪರ್. ಸೊ ಮೊದಲು ನೀವು ಶೂಟಿಂಗ್ ಎಲ್ಲ ಆದ ನಂತರ, ಈ ಮೊದಲು ಶೂಟಿಂಗ್ ಆದ ನಂತರ ತಾವು ನೋಡಿದಂತಹ ತಮ್ಮನ್ನ ತಾವು ನೋಡಿದಂತಹ ಸ್ಕ್ರೀನಲ್ಲಿ ನೋಡಿದಂತಹ ಸಿಚುಯೇಷನ್ ಇರುತ್ತಲ್ಲ, ಸೊ ಆಗ ಆದಂತಹ ಫೀಲಿಂಗ್ ಏನಿದೆ ಅದನ್ನು ನಮಗೆ ಹೇಳ್ಬೋದಾ? ಅದನ್ನ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ನಾವು ಎಷ್ಟೇ ಪ್ರಿಪರೇಷನ್ ಮಾಡಿದ್ರು ಓಕೆ ಒಂದಿನ ಹಿಂಗೆ ನೋಡ್ತೀವಿ ಅನ್ನೋದಕ್ಕೆ ನಥಿಂಗ್ ಕ್ಯಾನ್ ಪ್ರಿಪೇರ್ ಯು ಫಾರ್ ದ್ಯಾಟ್. ಅಲ್ಲಿ ನೋಡಿದಾಗ ಬಟ್ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಅದು ಏನಂದರೆ ಒಟ್ಟಿಗೆ ನೋಡಿದಾಗ ವಿ ವರ್ ಆಲ್ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ ನೋಡಿದ್ದು. ಸೊ ಅದೊಂಥರ ಫೀಲಿಂಗೇ ಬೇರೆ. ನೀವು ಬಿಕಾಸ್ ಒಂದು 20 ವರ್ಷ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದಿರ್ತೀವಿ. ಓಕೆ ಒಂದಿನ ಸಿನಿಮಾ ಮುಗಿಸಿರ್ತೀವಿ, ಈಗ ನೋಡ್ತೀವಿ ಆ ಥರ ಅಂದರೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊತೀವಿ ಅದನ್ನೆಲ್ಲ. ಬಟ್ ಆ ಫೀಲಿಂಗ್ನ ಡಿಸ್ಕ್ರೈಬ್ ಮಾಡ್ಕೊಳಕ್ಕಾಗಲ್ಲ. ಇನ್ನೂ ಇದೆ, ಇನ್ನೂ ಥಿಯೇಟರಲ್ಲಿ ನೋಡ್ಬೇಕಲ್ಲ ಆ ಜನ ಮಧ್ಯದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.